stop. ಅಯಾಜ್ ಇಂಪೋರ್ಟೆಡ್ ಬೈಕ್ಗಳ ಬಗ್ಗೆ ವಿಪರೀತ ಮೋಹ ಬೆಳೆಸ್ಕೊಂಡಿದ್ದ. ಅಂಥ ಬೈಕ್ಗಳನ್ನು ತಗೊಂಡು ರೇಸ್ನಲ್ಲಿ ಭಾಗವಹಿಸ್ತಿದ್ದ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದ. ಇದು ಅಜರ್ ಗಮನಕ್ಕೂ ಕೂಡ ಬಂದಿತ್ತು. ಅಪ್ಪ ಅಜರ್ ಹಾಗೂ ಅಣ್ಣ ಅಸಾದುದ್ದೀನ್ ರೇಸಿಂಗ್ಗೆ ಹೋಗಬೇಡ ಅಂತ ಅಯಾಜ್ಗೆ ಅನೇಕ ಬಾರಿ ಎಚ್ಚರಿಕೆ ನೀಡಿದ್ರು. ಆದರೆ ಬುದ್ಧಿ ಮಾತು ಕೇಳಿಸಿಕೊಳ್ಳುವ ಮಾನಸಿಕ ಸ್ಥಿತಿಯಾಗ್ಲಿ ವಯಸ್ಸಾಗ್ಲಿ ಈತನದ್ದಾಗಿರಲಿಲ್ಲ. ಸ್ಥಳ ಹೈದರಾಬಾದ್ನ ಔಟರ್ ರಿಂಗ್ ರೋಡ್. ಸಮಯ ಬೆಳಿಗ್ಗೆ 6 ಗಂಟೆ. ಕ್ಷಣ ಕ್ಷಣಕ್ಕೂ ಬೈಕ್ನ ವೇಗ ಬೆಳೀತಿತ್ತು. ಹಾಗೇನೆ ಅಯಾಜ್ನ ಹಾರ್ಟ್ ಬೀಟ್ ಕೂಡ ಹೆಚ್ಚಾಗ್ತಾ ಇತ್ತು. ಹೊಸದಾಗಿ ಕೊಂಡಿದ್ದ, ಇನ್ನೂ ರಿಜಿಸ್ಟರ್ ಆಗಿರದ ಸುಜುಕಿ GSX R 1000 ಸಾಮರ್ಥ್ಯದ ಸ್ಪೋರ್ಟ್ಸ್ ಬೈಕ್ ಮೇಲೆ ಅಯಾಜ್ ಗಾಳಿಯಲ್ಲೇ ತೇಲಿ ಹೋಗ್ತಿದ್ದ. ಅಜರ್ 16 ಲಕ್ಷ ಸುರಿದು ಮಗನಿಗಾಗಿ ಬಕ್ರೀದ್ ಗಿಫ್ಟ್ ಆಗಿ ಕೊಟ್ಟಿದ್ದ ಬೈಕ್ ಇದು. ಇಂತಹ ಬೈಕ್ನಲ್ಲಿ ತಾನೊಬ್ಬನೇ ಹೋಗೋದು ಸರಿಯಲ್ಲ ಅಂತ ಅಯಾಜ್ ಅಜರ್ ಸೋದರಿಯ ಮಗ ಅಜ್ಮಲ್ಗೆ ಮೆಸೇಜ್ ಕಳಿಸಿದ. ಕೆಲವೇ ನಿಮಿಷಗಳಲ್ಲಿ ಅಜ್ಮಲ್ ಅಯಾಜ್ನನ್ನ ಕೂಡಿಕೊಂಡ. ಇಬ್ರೂ ಅಲ್ಲಿಂದ ಹೊರಟು ಕೆಲವೇ ಕ್ಷಣಗಳಲ್ಲಿ 6 ಲೇನ್ಗಳ ರಿಂಗ್ ರೋಡ್ ಸೇರಿಕೊಂಡ್ರು. ಅಂದಹಾಗೆ ಇವರಿಬ್ರು ರಿಂಗ್ ರೋಡ್ಗೆ ಬಂದಿದ್ದು ಫನ್ ರೇಸ್ಗಾಗಿ. ಇಂಥದ್ದೇ ಫನ್ ರೇಸ್ನಲ್ಲಿ ಪಾಲ್ಗೊಂಡಿದ್ದ ಅಯಾಜ್ 20 ದಿನಗಳ ಹಿಂದೆ ಸಣ್ಣ ಗಾಯ ಮಾಡಿಕೊಂಡಿದ್ದ. ಆದ್ರೂ ಈತನ್ಗೆ ಬುದ್ಧಿ ಬಂದಿರಲಿಲ್ಲ. ಭಾನುವಾರ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಮತ್ತೆ ಫನ್ ರೇಸ್ಗೆ ಬಂದಿದ್ದ. ಆದ್ರೆ ಈ ವಿಚಾರವನ್ನ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಇನ್ನು ಅಯಾಜ್ ಜೊತೆ ಬಂದಿದ್ದ ಅಜ್ಮಲ್ ರಾಜ್ಯಸಭಾ ಸದಸ್ಯ ದಿ ಖಲೀಲ್ ಉರ್ ರೆಹಮಾನ್ ಮೊಮ್ಮಗ. ಈತನೂ ಕೂಡ ಮನೆಯಲ್ಲಿ ಹೇಳಿರಲಿಲ್ಲ. ಸಮಯ ಬೆಳಿಗ್ಗೆ 9 ಗಂಟೆ. ಹೆಸರಿಗೆ ಫನ್ ರೇಸ್ ಆದ್ರೂ ಅಯಾಜ್ ಇದಕ್ಕಾಗಿ ಬರೋಬ್ಬರಿ 1 ಲಕ್ಷ ರೂಪಾಯಿ ಬೆಟ್ ಕಟ್ಟಿದ್ದ. ಈತನ ಕಣ್ಣಿಗೆ ಗೆಲ್ಲೋ ಛಲ ಬಿಟ್ರೆ ಬೇರೇನೂ ಕಾಣ್ತಿರ್ಲಿಲ್ಲ. ಹಾಗಾಗಿ ಆಕ್ಸಿಲರೇಟರ್ ತಿರುಗ್ತಾನೆ ಇದ್ದ. ಬೈಕ್ನ ಸ್ಪೀಡ್ ಬೆಳೆದಂತೆಲ್ಲ ಅಯಾಜ್ನ ಹಾರ್ಟ್ ಬೀಟ್ ಕೂಡ ಹೆಚ್ಚಾಗ್ತಾ ಇತ್ತು. ಅದೇನಾಯ್ತೋ ಏನೋ, ಗಾಡಿ ಅಯಾಜ್ನ ಕಂಟ್ರೋಲ್ ತಪ್ಪಿ ಇದ್ದಕ್ಕಿದ್ದಂತೆ ನೆಲ ಕಪ್ಪಳಿಸಿಬಿಡ್ತು. ಬೈಕ್ ಮುಂಭಾಗ ಸಂಪೂರ್ಣ ಜಖಂ ಆಗ್ಬಿಡ್ತು. ಹೆಲ್ಮೆಟ್ ನೆಲಕ್ಕೆ ಬಿದ್ದು ಅಯಾಜ್ ತಲೆಗೆ ಪೆಟ್ಟಾದ್ರೆ ಹಿಂದೆ ಕೂತಿದ್ದ ಅಜ್ಮಲ್ಗೆ ಗಂಭೀರ ಗಾಯಗಳಾದವು. ಬೆಳಿಗ್ಗೆ 9 ಗಂಟೆಯಿಂದ 9:15 ಮಧ್ಯೆ ಈ ದುರ್ಘಟನೆ ನಡೆದಿದೆ ಎನ್ನಲಾಗ್ತಿದೆ. ಈ ಅನಾಹುತ ರೇಸಿಂಗ್ನಲ್ಲಿದ್ದಾಗ ನಡೆದಿದ್ದ ಅಥವಾ ರೇಸಿಂಗ್ ಮುಗಿಸಿ ವಾಪಸ್ ಮನೆಗೆ ಬರ್ತಿದ್ದಾಗ ನಡೆದಿದ್ದ ಅನ್ನೋ ಬಗ್ಗೆ ಅನುಮಾನಗಳಿವೆ. ಪೊಲೀಸರು ಹೇಳೋ ಪ್ರಕಾರ ಬೈಕ್ನಲ್ಲಿ ಸಾಹಸ ಪ್ರದರ್ಶನ ಮಾಡ್ತಿದ್ದಾಗ ಎದುರಿಗೆ ಯಾವುದಾದ್ರೂ ವೆಹಿಕಲ್ ಬಂದಿದ್ದು ಆಗ ಬ್ರೇಕ್ ಹೊಡೆದು ಈ ದುರ್ಘಟನೆ ಸಂಭವಿಸಬಹುದು ಅಂತಾರೆ. ಘಟನೆ ನಡೆದ ಜಾಗದಲ್ಲಿ 50 ಮೀಟರ್ ದೂರದವರೆಗೂ ಬ್ರೇಕ್ ಹಾಕಿ ಟೈರ್ ಎಳ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ. ಅಲ್ಲದೆ ಬೈಕ್ ಬಿದ್ದ ಜಾಗದಿಂದ 10 ಮೀಟರ್ವರೆಗೆ ಹೆಲ್ಮೆಟ್, ಶೂ, ಬೈಕ್ನ ಅವಶೇಷಗಳು ಬಿದ್ದಿವೆ. ಅಜ್ಮಲ್ 11:30 ಗಂಟೆಗೆ ಆಸ್ಪತ್ರೆಯಲ್ಲಿ ಮರಣ ಹೊಂದಿದರೆ ಅಯಾಜ್ 6 ದಿನಗಳ ಸಾವು ಬದುಕಿನ ಸೆಣಸಾಟದ ನಂತರ ಅಪೋಲೋ ಆಸ್ಪತ್ರೆಯಲ್ಲಿ ಅಸುನೀಗಿದ.
ಘಟನೆ ನಡೆದಾಗ ಅಜರ್ ಲಂಡನ್ನಲ್ಲಿದ್ದ, ತಾಯಿ ದುಬೈನಲ್ಲಿದ್ರು. ಸುದ್ದಿ ತಿಳಿಯುತ್ತಿದ್ದಂತೆ ಅವರು ಧಾವಿಸಿ ಬಂದ್ರು. ಅಲ್ಲದೆ ಆಂಧ್ರ ಸಿಎಂ ಚಿರು, ಚಂದ್ರಬಾಬು ನಾಯ್ಡುನಿಂದ ಹಿಡಿದು ಬಾಲಿವುಡ್ ಸ್ಟಾರ್ಸ್ವರೆಗೆ ಸಾವಿರಾರು ಮಂದಿ ಅಜರ್ ಮಗನಿಗಾಗಿ ಕಣ್ಣೀರು ಮಿಡಿದ್ರು. ಹೈದರಾಬಾದ್ನಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆದವು. ಆದರೆ ಆಗೋ ಅನಾಹುತ ಆಗಿ ಹೋಗಿತ್ತು. ಅಜರ್ನ ಮುದ್ದಿನ ಮಗ ಬೈಕ್ ರೇಸ್ ಮೋಹಕ್ಕೆ ಬಲಿಯಾಗಿದ್ದ. ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅನ್ನೋ ಮಾತು ಅಜರ್ ಮಗನ ಮಟ್ಟಿಗೆ ನಿಜವಾಗಿತ್ತು. ಉದಯೋನ್ಮುಖ ಕ್ರಿಕೆಟ್ ಆಟಗಾರ ದಾರುಣ ಅಂತ್ಯ ಕಂಡಿದ್ದ. ಪ್ರಾಯದ ಮಗನನ್ನ ಕಳ್ಕೊಂಡ ಅಜರ್ ಗೋಳು ಹೇಳತೀರದಾಗಿತ್ತು. ವಿಶೇಷ ಅಂದರೆ ತೆಲುಗು ಚಿತ್ರರಂಗದ ಖ್ಯಾತ ಚಿತ್ರನಟರಿಬ್ಬರ ಮಕ್ಕಳು ಕೂಡ ಇದೇ ರೀತಿ ಇಂಪೋರ್ಟೆಡ್ ಬೈಕ್ಗಳ ಮೋಹಕ್ಕೆ ಬಲಿಯಾಗಿದ್ದಾರೆ. ಆಗಂತೂ ಇಡೀ ಟಾಲಿವುಡ್ ಕಣ್ಣೀರ ಕೋಡಿ ಹರಿಸಿತ್ತು. ಅದರ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ನ ನಂತರ.